ನಮಸ್ತೆ ಫ್ರೆಂಡ್ಸ್. ಅಪ್ಪಿತಪ್ಪಿ ಕೂಡ ಈ 5 ದೇವರ ಫೋಟೋಗಳನ್ನು ಮನೆಯಲ್ಲಿ ಇಡಲೇಬೇಡಿ. ನೀವು ಈ ಥರ ಫೋಟೋ ಇಟ್ಟರೆ ಉಂಟಲ್ಲ, ನೀವು ಬಿಟ್ಟರೂ ಕೂಡ ಬಡತನ ನಿಮ್ಮನ್ನು ಬಿಡುವುದಿಲ್ಲ. ಸದಾ ನಿಮ್ಮ ಬೆನ್ನ ಹಿಂದೆ ಬಡತನ ಕೂಡ ಇರ್ತಾಳೆ, ದರಿದ್ರ ದೇವತೆ ಕೂಡ ಇರ್ತಾಳೆ. ಆ ಕಾರಣಕ್ಕೆ ಯಾವ ಫೋಟೋಗಳನ್ನೆಲ್ಲ ಮನೆಯಲ್ಲಿ ಇಡಬಾರ್ದು ಅಂತ ಹೇಳ್ಕೊಂಡು ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳಿಕೊಡ್ತೇನೆ. ಆ ಕಾರಣದಿಂದ ಯಾವುದೆಲ್ಲ ಫೋಟೋ ಮನೆಯಲ್ಲಿ ಇಡಬಾರ್ದು, ಮನೆಯಲ್ಲಿ ಇಟ್ಟರೆ ಏನೆಲ್ಲ ತೊಂದರೆ ಆಗ್ತದೆ, ಅದನ್ನೆಲ್ಲ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳಿಕೊಡ್ತೇನೆ. ಇವತ್ತೇ ನೀವು ನಿಮ್ಮ ಮನೆಯ ದೇವರ ಕೋಣೆಗೆ ಹೋಗಿ ನೋಡಿ, ನಿಮ್ಮ ಮನೆಯಲ್ಲಿ ನಾನು ಹೇಳಿದ ಫೋಟೋಗಳು ಇದೆಯಾ ಅಂತ ಹೇಳ್ಕೊಂಡು. ಒಂದು ವೇಳೆ ಆ ಫೋಟೋಗಳು ಇದ್ದರೆ ಉಂಟಲ್ಲ, ನೀವು ಇವತ್ತು ಇದು ತೆಗಿಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ಶುಕ್ರವಾರ ಅಂದರೆ ನಾನು ವಿಡಿಯೋ ಹಾಕುವ ದಿನ ಉಂಟಲ್ಲ, ಶುಕ್ರವಾರ ಬಂದಿರ್ತದೆ. ನಾನು ಗುರುವಾರ ವಿಡಿಯೋ ಮಾಡಿದರೂ ಕೂಡ ಅಪ್ಲೋಡ್ ಆಗುವಾಗ ಶುಕ್ರವಾರ ಆಗಿರ್ತದೆ. ಆ ಕಾರಣಕ್ಕೆ ಶುಕ್ರವಾರ ದಿವಸ ಫೋಟೋ ತೆಗಿಲಿಕ್ಕೆ ಹೋಗಬೇಡಿ. ಶನಿವಾರ ದಿವಸ ನಿಮ್ಮ ಮನೆಯಲ್ಲಿ ಈ ಥರದ್ದು ಫೋಟೋ ಉಂಟು ಅಂತ ಹೇಳ್ಕೊಂಡು ಆದರೆ ಅದನ್ನು ದಯವಿಟ್ಟು ತೆಗೆದು ಹಾಕಿ ಅಂತ ಹೇಳ್ಕೊಂಡು ಹೇಳ್ತಿದ್ದೇನೆ. ಯಾಕೆ ಅಂತ ಹೇಳಿದರೆ, ಕಷ್ಟಪಟ್ಟು ದುಡಿದುಂಟಲ್ಲ, ಸಂಪಾದನೆ ಮಾಡ್ತಾ ಇರ್ತೇವೆ ನಾವು, ಆದರೂ ಕೂಡ ಮನೆಯಲ್ಲಿ ಏಳಿಗೆ ಆಗ್ತಾ ಇರೋದಿಲ್ಲ, ಹಣ ನಿಲ್ತಾ ಇರೋದಿಲ್ಲ, ಅಥವಾ ಆರೋಗ್ಯದ ಸಮಸ್ಯೆ ಮನೆಯಲ್ಲಿ ಇರ್ತದೆ. ಪದೇ ಪದೇ ಗಂಡ ಹೆಂಡತಿಯ ನಡುವೆ ಜಗಳ, ಅಥವಾ ಮನೆಯಲ್ಲಿ ಸದಾ ಕಿರಿಕಿರಿ, ಒಬ್ಬರಿಗೆ ಒಬ್ಬರನ್ನು ನೋಡಿದರೆ ಆಗೋದಿಲ್ಲ, ಆ ಥರದ್ದೆಲ್ಲ ಸಮಸ್ಯೆ ಇರ್ತದೆ ಆಯಿತಾ. ಆ ಸಮಸ್ಯೆ ಉಂಟಲ್ಲ, ಆ ಫೋಟೋದಿಂದ ಬರ್ತದೆ ಅಥವಾ ದೇವರ ವಿಗ್ರಹದಿಂದ ಬರ್ತದೆ ಅಂತ ಹೇಳ್ಕೊಂಡು ನಮಗೆ ಗೊತ್ತಿರೋದಿಲ್ಲ. ಆ ಫೋಟೋ ನಮಗೆ ದೇವರು ಯಾರೋ ಹೇಳಿದರು ಆಯಿತಾ, ಆ ಫೋಟೋ ಇಟ್ಕೊಂಡು ಪೂಜೆ ಮಾಡಿದರೆ ತುಂಬ ಒಳ್ಳೆಯದಾಗ್ತದೆ ಅಂತ ಹೇಳ್ಕೊಂಡು ಹೇಳಿದರು ಅಂತ ಹೇಳ್ಕೊಂಡು ನಾವೇನು ಮಾಡ್ತೇವೆ, ಆ ಫೋಟೋವನ್ನು ತಂದು ಮನೆಯಲ್ಲಿಟ್ಟು ಪೂಜೆ ಮಾಡ್ತೇವೆ. ಅದರ ನಂತರ ನಮ್ಮ ಮನೆಯಲ್ಲಿ ಕಷ್ಟ ಜಾಸ್ತಿ ಆಗ್ತದೆ. ಆ ಕಾರಣದಿಂದ ಹೇಳಿದ್ದು, ಅದು ಯಾವ ಫೋಟೋಗಳು ಇಡಬಾರ್ದು ಅಂತ ಹೇಳ್ಕೊಂಡು ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. ಇವಾಗ ಮೊದಲನೇದಾಗಿ ಏನು ಮಾಡಿ ಅಂತ ಹೇಳಿದರೆ, ನಿಮ್ಮ ಮನೆಯಲ್ಲಿ ವಿಗ್ರಹಗಳ ಇದೆಯಾ ಅಂತ ಹೇಳ್ಕೊಂಡು ನೋಡ್ಕೊಳ್ಳಿ ಆಯಿತಾ. ನಿಮ್ಮ ಮನೆಯಲ್ಲಿ ಪುಟ್ಟ ಪುಟ್ಟ ವಿಗ್ರಹ ಅಂದರೆ ಮುಷ್ಟಿ ಉಂಟಲ್ಲ, ನಿಮ್ಮ ಮುಷ್ಟಿ ನಿಮಗೆ ಗೊತ್ತಿರ್ತಲ್ಲ ಒಂದು ಮುಷ್ಟಿ ಎಷ್ಟಿರ್ತದೆ ಅಂತ, ಆ ಮುಷ್ಟಿ ಒಳಗಡೆ ಇಟ್ಕೊಳ್ಳುವಂತಹ ವಿಗ್ರಹ ಇದ್ರೆ ಉಂಟಲ್ಲ ಇಟ್ಕೊಳ್ಳಿ, ಏನು ತೊಂದರೆ ಆಗೋದಿಲ್ಲ. ಆದರೆ ಉಂಟಲ್ಲ, ನಿಮ್ಮ ಮುಷ್ಟಿಗಿಂತ ದೊಡ್ಡದು ವಿಗ್ರಹ ಅಂದರೆ ಯಾರ್ದೋ ಮನೇಲಿ ನೀವು ನೋಡಿರ್ತೀರ, ಅದು ನಿಮಗೆ ಚೆಂದ ಕಾಣಿಸ್ತದೆ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಯಾರೋ ಒಬ್ಬರು ಗಿಫ್ಟ್ ಕೊಟ್ಟಿರ್ತಾರೆ ಆಯಿತಾ, ವಿಗ್ರಹವನ್ನು ಗಿಫ್ಟ್ ಕೊಟ್ಟಿರ್ತಾರೆ, ಅದನ್ನು ತಗೊಬಂದು ನೀವು ಪೂಜೆ ಮಾಡ್ತಿರ್ತೀರ. ಆದರೆ ಗ್ರಹಚಾರ ಜಾಸ್ತಿ ಆಗ್ತಿರ್ತದೆ ಆ ಪೂಜೆ ಮಾಡಿದ ನಂತರ. ನಿಮಗೆ ಯಾಕೆ ಅಂತ ಹೇಳ್ಕೊಂಡು ಗೊತ್ತಿರೋದಿಲ್ಲ, ಅದು ಯಾವ ಕಾರಣಕ್ಕೆ ನಿಮಗೆ ಆ ಥರ ತೊಂದರೆ ಆಗ್ತದೆ ಅಂತ ಹೇಳಿದರೆ, ಮುಷ್ಟಿಗಿಂತ ಜಾಸ್ತಿ ಇರುವ ವಿಗ್ರಹವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿದ್ರೆ, ಅಂದರೆ ನಿಮ್ಮ ಮುಷ್ಟಿಯಲ್ಲಿ ಒಳಗಿರುವ ವಿಗ್ರಹ ಆದರೆ ಪರವಾಗಿಲ್ಲ, ಮುಷ್ಟಿಗಿಂತ ದೊಡ್ಡದಿರುವ ವಿಗ್ರಹವನ್ನು ಪೂಜೆ ಮಾಡಿದ್ರೆ ನೀವೇನು ಮಾಡಬೇಕು ಆಗುತ್ತೆ ಅಂತ ಹೇಳಿದರೆ, ನೈವೇದ್ಯ 3 ಹೊತ್ತು ಕೂಡ ದೇವಸ್ಥಾನದಲ್ಲಿ ಯಾವ ರೀತಿ ನೈವೇದ್ಯ ಇಡ್ತಾರೆ ನೋಡಿ, ಅದೇ ರೀತಿ ನೈವೇದ್ಯ ನೀವು ಮನೆಯಲ್ಲಿ ಮಾಡಲೇಬೇಕು. ಆ ವಿಗ್ರಹಕ್ಕೆ 3 ಹೊತ್ತು ಕೂಡ ಪೂಜೆ ಮಾಡಲೇಬೇಕು. ಆ ಥರ ಇದ್ದರೆ ಮಾತ್ರ ನೀವು ನಿಮ್ಮ ಮುಷ್ಟಿಗಿಂತ ದೊಡ್ಡ ವಿಗ್ರಹವನ್ನು ಇಟ್ಕೊಳ್ಳಿ. ನಿಮಗೆ 3 ಹೊತ್ತು ಪೂಜೆ ಮಾಡಲಿಕ್ಕಾಗ್ತದೆ. 3 ಹೊತ್ತು ಕೂಡ ನೈವೇದ್ಯ ಮಾಡ್ತೇವೆ ನಾವು, ಯಾವತ್ತೂ ದೇವರಿಗೆ ಕೊರತೆ ಮಾಡೋದಿಲ್ಲ ಅಂತ ಹೇಳ್ಕೊಂಡು. ಆದರೆ ಉಂಟಲ್ಲ, ನಿಮಗೆ ನೆನ್ಪಿಟ್ಕೊಳ್ಳಿ, ಪೀರಿಯಡ್ಸ್ ಆದಾಗ ಕೂಡ ಪ್ರತಿದಿನ ಪೂಜೆ ಮಾಡಬೇಕು. 365 ದಿನ ಕೂಡ ವಿಗ್ರಹ ನೀವು ಮನೇಲಿ ಇಟ್ಟಿದ್ದೀರಾ ಅಂತ ಹೇಳ್ಕೊಂಡಿದ್ರೆ ಪೂಜೆ ಮಾಡಲೇಬೇಕು. ಮುಷ್ಟಿಗಿಂತ ದೊಡ್ಡ ವಿಗ್ರಹ ಇದ್ದರೆ ಮಾತ್ರ. ನೀವು ಯಾವುದೇ ಕಾರಣ ಕೊಡಲಿಕ್ಕಿಲ್ಲ, ನನಗೆ ಆಗೋದಿಲ್ಲ, ನನಗೆ ಆ ದಿವಸ ಆಗಲಿಲ್ಲ, ಈ ದಿವಸ ಆಗಲಿಲ್ಲ, ನನಗೆ ಮಾಡಲಿಕ್ಕಾಗಲಿಲ್ಲ, ಎಂಥ ಸಹ ನೆವನ ಮಾಡಲಿಕ್ಕಿಲ್ಲ. ಮಾಡಿದರೆ ಉಂಟಲ್ಲ, ನಿಮ್ಮ ಗ್ರಹಚಾರ ಜಾಸ್ತಿ ಆಗ್ತದೆ. ಆ ಕಾರಣಕ್ಕೆ ದಯವಿಟ್ಟು ನಿಮ್ಮ ಮನೆಯಲ್ಲಿ ಉಂಟಲ್ಲ, ಮುಷ್ಟಿಗಿಂತ ದೊಡ್ಡ ವಿಗ್ರಹ ಇದ್ದರೆ ದಯವಿಟ್ಟು ಆ ವಿಗ್ರಹವನ್ನು ತೆಗೆದು ಹಾಕಿ ಯಾವುದಾದ್ರೂ ದೇವಸ್ಥಾನಕ್ಕೆ ಕೊಟ್ಟು ಬಂದರೂ ಕೂಡ ಪರವಾಗಿಲ್ಲ, ನಿಮಗೆ ಆಗೋದಿಲ್ಲ ಅಂತ ಹೇಳ್ಕೊಂಡು. ಕೆಲವರ ಮನೆಯಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಬೆಳ್ಳಿಯ ವಿಗ್ರಹ ಇರ್ತದೆ. ಬೆಳ್ಳಿಯ ವಿಗ್ರಹ ಕೂಡ ಮುಷ್ಟಿಗಿಂತ ದೊಡ್ಡದಿರ್ತದೆ. ಮುಷ್ಟಿಯ ಒಳಗಿರುವ ವಿಗ್ರಹ ಆದರೆ ಪರವಾಗಿಲ್ಲ, ಮುಷ್ಟಿಗಿಂತ ದೊಡ್ಡ ವಿಗ್ರಹ ಇದ್ರೆ ಉಂಟಲ್ಲ, ನಾವೇನು ಮಾಡ್ತೀವಿ, ಈಗ ಜಾಸ್ತಿ ಜನರು ಲಕ್ಷ್ಮೀ ವಿಗ್ರಹ ಇಟ್ಕೊಂಡಿರ್ತಾರೆ. ಲಕ್ಷ್ಮೀ ವಿಗ್ರಹ ವರಮಹಾಲಕ್ಷ್ಮಿ ದಿವಸ ಮಾತ್ರ ಹೊರಗೆ ತೆಗೆಯೋದು, ಬೇರೆ ದಿವಸ ಎಲ್ಲ ಒಳಗಡೆ ಹಾಕಿ ಕೂಡಿಟ್ಕೊಂಡಿರೋದು, ಬೀರುವಲ್ಲಿಟ್ಟು ಕೂಡಿಟ್ಟಿರೋದು. ಲಕ್ಷ್ಮಿಯನ್ನು ನಾವು ಬಂಧಿಸಿ ಕೂಡಿಟ್ಟಿರ್ತೇವೆ ಆಯಿತಾ. ಇದು ಲಕ್ಷ್ಮಿಗೆ ಊಟ ಕೊಡೋದಿಲ್ಲ, ನೀರು ಕೊಡೋದಿಲ್ಲ, ಪೂಜೆ ಮಾಡೋದಿಲ್ಲ, ಏನೂ ಇಲ್ಲ. ವರ್ಷಕ್ಕೆ 1 ಸಲ ಮಾತ್ರ ನಾವು ಊಟ ಕೊಡೋದು, ಪೂಜೆ ಮಾಡೋದು, ಹೂ ಕೊಡೋದು, ನೀರು ಕೊಡೋದು. ಆ ಥರ ಮಾಡಿದರೂ ಕೂಡ ನಿಮ್ಮ ಮನೆಗೆ ಗ್ರಹಚಾರ ಜಾಸ್ತಿ ಆಗ್ತದೆ. ಆ ಕಾರಣ ಕೇಳಿದ್ದು, ದಯವಿಟ್ಟು ನಿಮಗೆ ವಿಗ್ರಹ ಎಲ್ಲ ಇಟ್ಕೊಳ್ಳಿಕ್ಕೆ ಇಷ್ಟ ಇದ್ದರೆ ಉಂಟಲ್ಲ, ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ವಿಗ್ರಹ ಉಂಟಲ್ಲ, ಅದನ್ನು ತಗೊಬಂದು ಇಟ್ಕೋಬೋದು. ಆದರೆ ಮುಷ್ಟಿಗಿಂತ ದೊಡ್ಡದಿರುವ ವಿಗ್ರಹವನ್ನು ಯಾವ ಕಾರಣಕ್ಕೂ ಕೂಡ ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಇವಾಗ ಯಾವುದೆಲ್ಲ ಫೋಟೋ ಇಟ್ಕೊಳ್ಬಾರ್ದು ಅಂತ ಹೇಳ್ಕೊಂಡು ಹೇಳ್ತೇನೆ ನೋಡಿ. ಫಸ್ಟು ನಿಮ್ಮ ಮನೆಯಲ್ಲಿ ಕಾಲಭೈರವೇಶ್ವರನ ಫೋಟೋ ಅಂದರೆ ಭೈರವನ ಫೋಟೋ ಇದ್ದರೆ ದಯವಿಟ್ಟು ತೆಗೆದು ಹಾಕಿ. ಯಾಕಂತ ಹೇಳಿದ್ರೆ, ಭೈರವ ಅಂದರೆ ಕಾಲಭೈರವೇಶ್ವರ ಉಂಟಲ್ಲ, ನಿಮಗೆ ಶಿವನ ಅವತಾರ ಆಗಿರ್ಬೋದು, ಆದರೆ ಅವರನ್ನು ಕಾಲಭೈರವೇಶ್ವರನ್ನು ಒಲಿಸಿಕೊಳ್ಳಿಕ್ಕೆ ಉಂಟಲ್ಲ, ಆ ಮಾಟ ಮಂತ್ರ ಮಾಡಿಕೊಂಡೇ ಒಲಿಸ್ಕೊಳ್ಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಅದೆಲ್ಲ ಮಾಡ್ಕೊಳ್ಳಿಕ್ಕೆ ಮನೆಯಲ್ಲೆಲ್ಲ ಮಾಡಲಿಕ್ಕೆ ಆಗ್ತದ?
ಆಗೋದಿಲ್ಲ. ನೀವು ಮಾಡದಿದ್ರೆ ಎಂತ ಆಗ್ತದೆ ಅಂತ ಹೇಳಿದರೆ ದೇವರ ಉಗ್ರ ಇದು ಕೋಪಕ್ಕೆ ಬಲಿಯಾಗ್ತೀರಾ. ಅಂದರೆ ಆ ದೇವರಿಗೆ ಮಾಟ ಮಂತ್ರದಿಂದನೇ ಒಲಿಸ್ಕೊಳ್ಬೇಕಾಗ್ತದೆ. ನೀವು ಏನು ಮಾಡೋದಿಲ್ಲ, ಮಾಮೂಲಿ ಪೂಜೆ ಮಾಡ್ತಿದ್ದೀರಾ ಅಂತ ಹೇಳಿದರೆ ನಿಮ್ಮ ಮನೆಯಲ್ಲಿ ದಟ್ಟ ದಾರಿದ್ರೆ ಕಷ್ಟ ಬರ್ತದೆ. ಆ ಕಾರಣಕ್ಕೆ ನೀವು ನಿಮ್ಮ ಕುಲದೇವರ ಅಥವಾ ಮನೆ ದೇವರು ಆ ದೇವರಾಗಿದ್ದರೆ ನೀವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಆ ದೇವರ ಹೆಸರಲ್ಲಿ ನೀವು ಬೇಕಾದರೆ ಏನು ಮಾಡ್ಬೋದು ಅಂತ ಹೇಳಿದರೆ, ಅಂದರೆ ನಿಮ್ಮ ಮನಸ್ಸಲ್ಲಿ ನೀವು ಎಣಿಸ್ಕೊಂಡು ಆ ದೇವರ ಹೆಸರಿನಲ್ಲಿ ಒಂದು ಹೂವನ್ನು ನೀವು ದೇವರ ಮನೆಯಲ್ಲಿ ಇಡ್ಬೋದು, ಆಯಿತಾ. ಅಂದರೆ ನಿಮ್ಮ ಭೈರವೇಶ್ವರ ನಿಮ್ಮ ಮನೆಯ ದೇವರಾಗಿದ್ದರೆ ಆ ಹೆಸರಿನಿಂದ ಒಂದು ಹೂವನ್ನು ಇಡಬಹುದು. ಬಿಟ್ಟರೆ ಅಂದರೆ ದೇವರಿಗೆ ಇಡ್ತಿದ್ದೇನೆ ಅಂತ ಹೇಳ್ಕೊಂಡು ಇಡಬಹುದು. ಬಿಟ್ಟರೆ ಆ ಫೋಟೋವನ್ನು ಮಾತ್ರ ಯಾವ ಕಾರಣಕ್ಕೂ ಇಡಲಿಕ್ಕೆ ಹೋಗಬೇಡಿ. ನೀವು ಇಟ್ಟರೆ ಉಂಟಲ್ಲ ನಿಮ್ಮ ಗ್ರಹಚಾರ ಜಾಸ್ತಿ ಆಗ್ತದೆ, ಯಾವತ್ತೂ ಕೂಡ ಆ ಮನೆ ಏಳಿಗೆ ಆಗೋದಿಲ್ಲ. ಆ ಕಾರಣದಿಂದ ಹೇಳಿದ್ದು. ಇವಾಗ ಎರಡನೇದು ಫೋಟೋ ಯಾವುದು ಅಂತ ಹೇಳಿದರೆ, ನಟರಾಜಂದು ವಿಗ್ರಹ ಆಗಲಿ ಅಥವಾ ಫೋಟೋ ಆಗಲಿ. ನಟರಾಜ ಕೂಡ ಶಿವನ ಅವತಾರನೇ, ಆದರೆ ತಾಂಡವ ಆಡ್ತಾ ಇರ್ತಾನೆ. ಅಂದರೆ ಅದೆಲ್ಲ ನಟರಾಜನ ವಿಗ್ರಹ ಅಥವಾ ಫೋಟೋ ಉಂಟಲ್ಲ, ಯಾವ ಸ್ಕೂಲ್ ಎಲ್ಲೆಲ್ಲ ನೃತ್ಯ ಹೇಳಿಕೊಡ್ತಾರೆ ನೋಡಿ, ಭರತನಾಟ್ಯ ಆಗಲಿ ಡ್ಯಾನ್ಸ್ ಆಗಲಿ ಅಂಥದ್ದೆಲ್ಲ ಜಾಗದಲ್ಲಿ ಇಟ್ಕೊಳ್ಬೋದು, ಏನು ತೊಂದರೆ ಆಗೋದಿಲ್ಲ. ಆದರೆ ಮನೆಯಲ್ಲಿ ಮಾತ್ರ ವಿಗ್ರಹವನ್ನು ಆಗಲಿ ನಟರಾಜನ ಫೋಟೋವನ್ನಾಗಲಿ ಇಡಲಿಕ್ಕೆ ಹೋಗಬೇಡಿ. ಆ ಥರ ಫೋಟೋಗಳನ್ನು ಅಥವಾ ವಿಗ್ರಹವನ್ನು ಇಟ್ಟರೆ ಎಂತ ಆಗ್ತದೆ ಅಂತ ಹೇಳಿದರೆ ನಿಮ್ಮ ಮನೆಯಲ್ಲಿ ಯಾವತ್ತೂ ಕೂಡ ಶಾಂತಿ ಇರುವುದೇ ಇಲ್ಲ. ಹೇಗೆ ನಟರಾಜ ನೋಡಿ ತಾಂಡವ ಆಡ್ತಾ ಇರ್ತಾನೆ ನೋಡಿ, ತಾಂಡವ ಅಂತ ಹೇಳಿದ್ರೆ ಗೊತ್ತುಂಟಲ್ಲ, ಶಿವತಾಂಡವ ಎಲ್ಲರೂ ಕೂಡ ನೋಡಿರ್ತೀರ. ಶಿವತಾಂಡವ ಯಾವ ಥರ ಆಡ್ತಾ ಇರ್ತಾನೆ ನೋಡಿ, ಎಷ್ಟು ಸಿಟ್ಟಲ್ಲಿ ಆಡ್ತಾ ಇರ್ತಾರೆ. ಅದೇ ರೀತಿಯಲ್ಲಿ ನಿಮ್ಮ ಮನೆಯಲ್ಲಿ ಕೂಡ ಯಾವತ್ತೂ ತಾಂಡವ ಆಡ್ತಾ ಇರ್ತದೆ. ಜಗಳ ಕದನ ಯಾವತ್ತೂ ಇರ್ತದೆ. ಏನಾದರೂ ಕೋರ್ಟಿದು ಸಮಸ್ಯೆ ಆಗಲಿ, ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆ ಬರ್ತಾ ಇರ್ತದೆ. ನಿಮ್ಮ ಮನೆಯಲ್ಲಿ ನೀವು ಎಷ್ಟೇ ದೊಡ್ಡ ಶ್ರೀಮಂತರಾಗಿರಲಿ ಅಥವಾ ದೊಡ್ಡ ಕೋಟ್ಯಾಧೀಶರಾಗಿದ್ದರೂ ಕೂಡ ನಿಮ್ಮ ಮನೆಯಲ್ಲಿ ನೆಮ್ಮದಿ ಇರುವುದಿಲ್ಲ, ಆಯಿತಾ. ಯಾವುದಾದರೂ ಒಂದು ವಿಷಯದಲ್ಲಿ ಟೆನ್ಷನ್ ಇರ್ತದೆ. ಇಲ್ಲ ಅಂತ ಹೇಳಿದರೆ ನಿಮಗೆ ಯಾರಾದರೂ ಬೇಕಂತಲೇ ಟೆನ್ಷನ್ ಕೊಡುವವರು ಕೂಡ ಜಾಸ್ತಿ ಆಗ್ತಾರೆ. ಮತ್ತು ಜಗಳ ಕಿರಿಕಿರಿ ಎಲ್ಲ ಜಾಸ್ತಿ ಆಗ್ತದೆ. ಆ ಕಾರಣದಿಂದ ನಟರಾಜನ ವಿಗ್ರಹ ಅಥವಾ ಉಂಟಲ್ಲ ಫೋಟೋ ಇದ್ರೆ ಉಂಟಲ್ಲ, ದಯವಿಟ್ಟು ತೆಗೆದು ಹಾಕಿ. ಅದು ಡ್ರಾಯಿಂಗ್ಸ್ ಕ್ಲಾಸಲ್ಲೆಲ್ಲ ಇರೋದು ಉತ್ತಮ, ಮನೆಯಲ್ಲಿ ಇಟ್ಕೊಳ್ಳೋದು ಬೇಡ ಅಂತ ಹೇಳಿ. ಇವಾಗ ಮೂರನೇದು ಯಾವುದು ಅಂತ ಹೇಳಿದ್ರೆ, ಶನಿಯ ಫೋಟೋ ಮನೆಯಲ್ಲಿ ಇಟ್ಕೊಳ್ಳಿಕ್ಕಿಲ್ಲ, ಶನೀಶ್ವರನ ಫೋಟೋ ಮನೆಯಲ್ಲಿ ಇಟ್ಕೊಳ್ಳಿಕ್ಕಿಲ್ಲ. ಅದೇ ರೀತಿಯಲ್ಲಿ ರಾಹು ಮತ್ತು ಕೇತುವಿನ ಫೋಟೋ ಕೂಡ ಮನೆಯಲ್ಲಿ ಇಟ್ಕೊಳ್ಳಿಕ್ಕಿಲ್ಲ. ರಾಹು ಮತ್ತು ಕೇತು ಉಂಟಲ್ಲ ಪಾಪಗ್ರಹ ಅಂತ ಹೇಳ್ಕೊಂಡು ಹೇಳ್ತಾರಲ್ವ, ಆ ಫೋಟೋವನ್ನು ನೀವು ಮನೆಯಲ್ಲಿ ಇಟ್ಕೊಂಡ್ರೆ ಉಂಟಲ್ಲ ನಿಮಗೆ ಗ್ರಹಚಾರ ಜಾಸ್ತಿ ಆಗ್ತದೆ, ಆಯಿತಾ. ಮತ್ತು ಶನಿಶ್ಚರಂದು ಫೋಟೋ ಕೂಡ ಹಾಗೆ. ನೀವು ನಿಮ್ಮ ಮನೆಯಲ್ಲಿಟ್ಟು ಪೂಜೆ ಮಾಡಿದ್ರೆ ನಿಮಗೆ 7.5 ಉಂಟು ಅಥವಾ ಅಷ್ಟಮ ಶನಿ ದೋಷ ಉಂಟು, ಪಂಚಮ ಶನಿ ದೋಷ ಉಂಟು, ನಿಮಗೆ ಏನಾದರೂ ಗ್ರಹಚಾರ ಉಂಟು ಅಂತ ಹೇಳ್ಕೊಂಡಾದರೆ ಶನಿಶ್ಚರನ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಬಿಟ್ಟರೆ ನೀವು ಮನೆಯಲ್ಲಿ ಶನಿಯ ಫೋಟೋ ಇಟ್ಕೊಂಡು ಪೂಜೆ ಮಾಡಲಿಕ್ಕೆ ಹೋಗ್ಬೇಡಿ. ಇಟ್ಟರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಅಷ್ಟು ಮೈಲಿಗೆಯಿಂದ ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ ಶನಿಶ್ಚರನನ್ನು, ಆಯಿತಾ. ಅದರಿಂದ ಎಂತಾಗ್ತದೆ ಅಂತ ಹೇಳಿದ್ರೆ ನೀವು ಅವರ ಕೋಪಕ್ಕೆ ಗುರಿಯಾಗ್ತೀರ, ಆಯಿತಾ. ಮೈಲಿಗೆ ಮಾಡಿ ಇಟ್ಕೊಂಡು ಪೂಜೆ ಮಾಡಿದ್ರೆ ಪರವಾಗಿಲ್ಲ, ಆದರೆ ಯಾವ ಸಂಸಾರಸ್ಥರ ಮನೆಯಲ್ಲಿ ಕೂಡ ಮೈಲಿಗೆಯಿಂದ ಇರುವುದಿಲ್ಲ. ಆ ಕಾರಣಕ್ಕೆ ಶನಿಶ್ಚರನ ದೇವಸ್ಥಾನಕ್ಕೆ ಹೋಗಿ ನೀವು ಪೂಜೆ ಮಾಡಿಬಿಟ್ರೆ ಮನೆಯಲ್ಲಿ ಇಟ್ಕೊಳ್ಬೇಡಿ. ರಾಹುಕೇತುನ ಫೋಟೋವನ್ನು ಕೂಡ ಇಡಲಿಕ್ಕೆ ಹೋಗಬೇಡಿ. ಇವಾಗ 4ನೇ ಫೋಟೋ ಯಾವುದು ಇಡಬಾರ್ದು ಅಂತ ಹೇಳಿದರೆ, ಎಲ್ಲರ ಮನೆಯಲ್ಲಿ ಸಾಮಾನ್ಯವಾಗಿ ದುರ್ಗೆಯ ಫೋಟೋ ಇರ್ತದೆ. ಅಂದರೆ ದುರ್ಗಾ ಪರಮೇಶ್ವರಿ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ, ಅವರ ಫೋಟೋನ ಸಾಮಾನ್ಯವಾಗಿ ಎಲ್ಲ ಕಡೆ ಇರ್ತದೆ, ಆಯಿತಾ. ನಮ್ಮ ಕರಾವಳಿಯ ಯಾರ ಮನೆಗೆ ಹೋದರೂ ಕೂಡ ದುರ್ಗಾ ಪರಮೇಶ್ವರಿ, ಕಟೀಲು ದುರ್ಗಾ ಪರಮೇಶ್ವರಿ ಅಥವಾ ಮಂದಾರ್ತಿ ದುರ್ಗಾ ಪರಮೇಶ್ವರಿ, ಇದೇ ರೀತಿ ತುಂಬ ಕಡೆದು ದುರ್ಗಾ ಪರಮೇಶ್ವರಿ ಫೋಟೋ ಇಟ್ಟಿರ್ತಾರೆ. ಆದರೆ ನೀವು ನೆನ್ಪಿಟ್ಕೊಳ್ಬೇಕು ಏನಂತ ಹೇಳಿದರೆ, ದುರ್ಗೆಯ ಫೋಟೋ ಇಡೋದಾಗಿದ್ದರೆ ಉಂಟಲ್ಲ, ನೀವು ಉಗ್ರ ಸ್ವರೂಪದಲ್ಲಿ ದುರ್ಗೆಯ ಫೋಟೋ ಇರ್ತದಲ್ಲ, ಅಂದರೆ ತ್ರಿಶೂಲ ಇಟ್ಕೊಂಡು ಚುಚ್ಚಲಿಕ್ಕೆ ಹೋಗ್ತದೆ ನೋಡಿ, ತ್ರಿಶೂಲ ಇಟ್ಕೊಂಡು ಚುಚ್ಚುವಂತಹ ವಿಗ್ರಹವನ್ನು ಅಥವಾ ಫೋಟೋ ಇದ್ದರೆ ದಯವಿಟ್ಟು ಅದನ್ನು ತೆಗೆದು ಹಾಕಿ, ಮನೆಯಲ್ಲಿ ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಯಾವ ಕಾರಣಕ್ಕೂ ಶಾಂತ ರೂಪದಲ್ಲಿದ್ದ ದುರ್ಗೆಯ ಫೋಟೋವನ್ನು ಇಟ್ಕೊಳ್ಬೋದು, ಆದರೆ ತ್ರಿಶೂಲ ಇಟ್ಕೊಂಡು ಚುಚ್ಚುವಂತಹ ವಿಗ್ರಹ ಅಥವಾ ಫೋಟೋ ಇದ್ದರೆ ದಯವಿಟ್ಟು ತೆಗೆದು ಹಾಕಿ. ಇದರಿಂದ ಎಂತ ಆಗ್ತದೆ ಅಂತ ಹೇಳಿದರೆ, ದುರ್ಗೆ ಉಂಟಲ್ಲ ರಾಕ್ಷಸ ಸಂಹಾರ ಮಾಡಲಿಕ್ಕೋಸ್ಕರ ತ್ರಿಶೂಲವನ್ನು ಹಿಡ್ಕೊಂಡು ರಾಕ್ಷಸದ್ದು ಸಂಹಾರ ಮಾಡ್ತಾ ಇರ್ತಾರಲ್ಲ, ಅದೇ ರೀತಿಯಲ್ಲಿ ನಿಮ್ಮ ಮನೆಯಲ್ಲಿ ಕೂಡ ಸಂಹಾರ ಆಗ್ತಾ ಇರ್ತದೆ, ಮನೆಯಲ್ಲಿ ಕೆಡುಕು ಆಗ್ತಾ ಇರ್ತದೆ. ಆ ಕಾರಣಕ್ಕೆ ನೀವು ಫೋಟೋವನ್ನು ಒಂದು ಸಲ ನೋಡಿ, ಖುಷಿಯಾಗಿ ನಗ್ತಾ ಇರುವಂತಹ ಫೋಟೋ ಇದ್ದರೆ ಮಾತ್ರ ಇಟ್ಕೊಳ್ಳಿ. ಬಿಟ್ಟರೆ ತುಂಬ ಉಗ್ರವಾಗಿ ಕಣ್ಣೆಲ್ಲ ದೊಡ್ಡದು ಬಿಟ್ಕೊಂಡು ದೊಡ್ಡ ಕೋಪದಿಂದ ಇರುವಂತಹ ಫೋಟೋವನ್ನು ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಈ ಥರ ಇಟ್ಟರೆ ನಿಮಗೆ ಕಡೆಗೆ ಗೊತ್ತಾಗ್ತದೆ ಎಂತ ಆಗ್ತದೆ ಅಂತ ಹೇಳ್ಕೊಂಡು. ಇವಾಗ 5ನೇದು ಯಾವುದು ಅಂತ ಹೇಳಿದರೆ, ಗಣಪತಿಯ ಫೋಟೋ ಕೂಡ ಹಾಗೆ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಕೂಡ ಹಿಂದೂ ಅಂತ ಹೇಳ್ಕೊಂಡು ಹೇಳಿದ ನಂತರ ಗಣಪತಿಯ ಫೋಟೋ ಇಟ್ಕೊಂಡಿರ್ತಾರೆ. ನೀವು ಏನು ಮಾಡಬಾರ್ದು ಅಂತ ಹೇಳಿದರೆ, ಗಣಪತಿಯದ್ದು ಉಂಟಲ್ಲ 3 ಫೋಟೋ, ಆಯಿತಾ. ಒಂದು ಫೋಟೋ ಇಟ್ಕೊಂಡ್ರೆ ಪರವಾಗಿಲ್ಲ, 3 ಫೋಟೋ ಅಥವಾ ಗಣಪತಿಯ 3 ವಿಗ್ರಹ ಉಂಟಲ್ಲ, ಅದನ್ನು ಯಾವ ಕಾರಣಕ್ಕೂ ಕೂಡ ಮನೆಯಲ್ಲಿ ಇಟ್ಕೊಳ್ಳಿಕ್ಕಿಲ್ಲ. 3 ಫೋಟೋ ಅಥವಾ 3 ವಿಗ್ರಹವನ್ನು
ಆಯಿತಾ. ಗಣೇಶನ 3 ವಿಗ್ರಹವನ್ನು ಮನೆಯಲ್ಲಿ ಇಟ್ಕೊಳ್ಳಿಕ್ಕೆ ಇಲ್ಲ. ಇಟ್ಕೊಂಡ್ರೆ ನಿಮ್ಮ ಮನೆಯಲ್ಲಿ ವಾಸ್ತು ದೋಷ ಬರ್ತದೆ, ನಿಮ್ಮ ಮನೆಯಲ್ಲಿ ಕಿರಿಕಿರಿ ಇರ್ತದೆ, ನಿಮ್ಮ ಮನೆ ಏಳಿಗೆಯೇ ಆಗುವುದಿಲ್ಲ, ನಿಮ್ಮ ಮನೆಯಲ್ಲಿ ಸಂಪತ್ತೇ ಬರುವುದಿಲ್ಲ. ನೀವು ಏನೆಲ್ಲ ತೊಂದರೆ ಈ ಮನುಷ್ಯರು ಅನುಭವಿಸಬೇಕು ನೋಡಿ, ಆ ತೊಂದರೆಗಳನ್ನೆಲ್ಲ ನಿಮ್ಮ ಮನೆಯವರು ಅನುಭವಿಸ್ತಾರೆ. ಆ ಕಾರಣಕ್ಕೆ 2 ಗಣೇಶನ ಫೋಟೋ ಇದ್ರೆ ಪರವಾಗಿಲ್ಲ, 3 ಗಣೇಶನ ಫೋಟೋ ಯಾವ ಕಾರಣಕ್ಕೂ ಇಡ್ಲಿಕ್ಕೆ ಹೋಗ್ಬೇಡಿ. ವಿಗ್ರಹವನ್ನು ಕೂಡ ಹಾಗೆ 3 ಗಣೇಶ ಇದೆ ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ, ಆ ವಿಗ್ರಹವನ್ನು ಕೂಡ ಇಡ್ಲಿಕ್ಕೆ ಹೋಗ್ಬಿಡಿ. ಅದನ್ನು ಬಿಟ್ಟು ಎಲ್ಲಾದರೂ ದೇವಸ್ಥಾನದಲ್ಲಿ ವಿಗ್ರಹ ಇದ್ರೆ ದೇವಸ್ಥಾನದಲ್ಲಿ ಇಟ್ಟು ಬನ್ನಿ. ಫೋಟೋ ಆಗಿದ್ರೆ ಉಂಟಲ್ಲ, ನೀವು ಅದನ್ನು ಹರಿಯುವ ನದಿಯಲ್ಲಿ ಬಿಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಶುದ್ಧವಾದ ಮರದ ಕೆಳಗಡೆ ಇಟ್ಟು ಬರ್ಬೋದು. ಗಲೀಜು ಮಾಡುವಂತಹ ಗಲೀಜು ಇದು ಏನು ಕಸ ಎಲ್ಲ ಎಸಿತಾರೆ ನೋಡಿ, ಅಂಥ ಜಾಗದಲ್ಲೆಲ್ಲ ಇಟ್ಟು ಬರಬೇಡಿ ಆಯ್ತಾ. ಆ ಜಾಗದಲ್ಲಿ ಕಸ ಎಸಿದ್ರೆ ಉಂಟಲ್ಲ, ನಿಮಗೆ ಇರುವ ಗ್ರಹಚಾರ ಜಾಸ್ತಿ ಆಗ್ತದೆ. ನೀವು ಒಳ್ಳೆ ಜಾಗ ನೋಡಿಕೊಂಡು ಹಾಕಿ ಬನ್ನಿ. ಮತ್ತೆ ವಾಸ್ತುಶಾಸ್ತ್ರದ ಪ್ರಕಾರ ಹೇಳ್ತಾರೆ ಏನಂತ ಹೇಳಿದ್ರೆ, ಮನೆಯಲ್ಲಿ ಉಂಟಲ್ಲ 2 ಶಂಖ ಕೂಡ ಇಟ್ಕೊಳ್ಳಿಕ್ಕಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. 1 ಶಂಖ ಇಟ್ಟರೆ ತುಂಬ ಒಳ್ಳೇದು ಆಯ್ತಾ. ಆದರೆ 2 ಶಂಖ ಯಾವ ಕಾರಣಕ್ಕೂ ಕೂಡ ಮನೆಯಲ್ಲಿ ಇಡಬಾರ್ದು. ಮತ್ತು ದೊಡ್ಡ ದೊಡ್ಡ ವಿಗ್ರಹವನ್ನು ಕೂಡ ಇಟ್ಕೊಳ್ಳಿಕ್ಕೆ ಹೋಗಬಾರ್ದು. ಎಕ್ಸಾಂಪಲ್ ಹೇಳಬೇಕಂತ ಹೇಳಿದರೆ, ಇವಾಗ ಕೆಲವರ ಮನೇಲಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಅದು ಮಣ್ಣಿದು ಆಗಲಿ ಅಥವಾ ಪಿಂಗಾಣಿದು ಆಗಲಿ ಅಥವಾ ಯಾವುದು ನೀವು ಹಿತ್ತಾಳೆ ಅಲ್ಯೂಮಿನಿಯಂ ಯಾವುದೇ ಬೇಕಾದರೆ ಆಗಲಿ, ದೊಡ್ಡ ದೊಡ್ಡ ಕೃಷ್ಣಂದು ಮತ್ತು ರಾಧೆದು ವಿಗ್ರಹ ಇರ್ತದೆ, ಇಷ್ಟಿಷ್ಟು ದೊಡ್ಡದಿರ್ತದೆ. ಕೆಲವರ ಮನೇಲಿ ಏನಾಗ್ತದೆ ಅಂತ ಹೇಳಿದ್ರೆ ಸೈನಿಕಂತರದ್ದು ವಿಗ್ರಹ ಇರ್ತದೆ, ಕೆಲವರದ್ದು ಕತ್ತಿ ಹಿಡ್ಕೊಂಡು ಯುದ್ಧಕ್ಕೆ ರೆಡಿ ಆಗುವಂತಹ ವಿಗ್ರಹ ಇರ್ತದೆ. ಅಂಥದ್ದೆಲ್ಲ ಯಾವ ಕಾರಣಕ್ಕೂ ಕೂಡ ಮನೆಯಲ್ಲಿ ಇಟ್ಕೊಳ್ಳಿಕ್ಕೆ ಹೋಗಬೇಡಿ ಆಯಿತಾ. ನೀವು ದೇವರ ವಿಗ್ರಹ ಇಟ್ಕೊಂಡ್ರೆ ಪರವಾಗಿಲ್ಲ, ಶಾಂತ ಸ್ವರೂಪದ ದೇವರ ವಿಗ್ರಹ ಇಟ್ಕೊಂಡಿದ್ರೆ ಪರವಾಗಿಲ್ಲ. ಕೃಷ್ಣ ಮತ್ತು ರುಕ್ಮಿಣಿಯದು ಇಟ್ಕೊಂಡ್ರೆ ಪರವಾಗಿಲ್ಲ, ಏನು ತೊಂದರೆ ಆಗುದಿಲ್ಲ. ಆದರೆ ಕೃಷ್ಣ ಮತ್ತು ರಾಧೆದು ವಿಗ್ರಹ ಇಟ್ಕೊಂಡ್ರೆ ಏನಾಗ್ತದೆ ಅಂತ ಹೇಳಿದರೆ, ನಿಮ್ಮ ಮನೆಯಲ್ಲಿ ಗಂಡ ಹೆಂಡತಿಯ ಮಧ್ಯೆ ಯಾವತ್ತೂ ಕಲಹ ಇರ್ತಾ ಇರ್ತದೆ. ಕೃಷ್ಣ ರುಕ್ಮಿಣಿ ಇಟ್ಕೊಳ್ಳಿ, ಕೃಷ್ಣ ರಾಧೆ ಫೋಟೋ ಅಥವಾ ವಿಗ್ರಹ ಇಟ್ಕೊಳ್ಳಿಕ್ಕೆ ಹೋಗಬೇಡಿ, ಒಳ್ಳೇದಾಗುದಿಲ್ಲ. ಯಾಕಂತ ಹೇಳಿದ್ರೆ ಅವರು ಲಾಸ್ಟ್ ತನಕ ಮದುವೆ ಆಗಲಿಲ್ಲ ನೋಡಿ. ರುಕ್ಮಿಣಿನನ್ನೇ ಮದುವೆ ಆಗಿದ್ದು, ಸತ್ಯಭಾಮನನ್ನೇ ಮದುವೆ ಆಗಿದ್ದು, ಆದರೆ ರಾಧೆ ಲಾಸ್ಟ್ ತನಕ ಮದುವೆ ಆಗಲಿಲ್ಲ. ಅದೇ ರೀತಿ ನೀವು ಕೃಷ್ಣಂದು ಮತ್ತು ರಾಧೆಯದು ವಿಗ್ರಹ ಇಟ್ಕೊಂಡ್ರೆ ನಿಮ್ಮ ಮನೆಯಲ್ಲಿ ಗಂಡ ಹೆಂಡತಿ ಮಧ್ಯೆ ಯಾವತ್ತೂ ಕೂಡ ಭಿನ್ನಾಭಿಪ್ರಾಯ ಬರ್ತಾ ಇರ್ತದೆ, ಜಗಳಗಳು ಆಗ್ತಾ ಇರ್ತದೆ. ಆ ಕಾರಣಕ್ಕೆ ಅಂಥದ್ದು ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಮತ್ತು ನಿಮ್ಮ ಮನೆಯಲ್ಲಿ ಭಿನ್ನವಾದ ಫೋಟೋಗಳೆಲ್ಲ ಇದ್ದರೆ ಆಯಿತಾ, ಫೋಟೋ ಎಲ್ಲ ವರ್ಲೆ ತಿಂದಿದ್ರೆ, ವರ್ಲೆ ಅಂತ ಹೇಳಿದ್ರೆ ಎಂತ ಹೇಳ್ತಾರೆ ಅದಕ್ಕೆ, ಗೆದ್ದಲು ತಿಂದಿದ್ದ ಫೋಟೋ ಇದ್ರೆ ಅದನ್ನು ಕೂಡ ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಮತ್ತೆ ಒಡೆದು ಹೋಗಿದ್ದ ಫೋಟೋ ಇದ್ರೆ ಅದನ್ನು ಕೂಡ ಇಟ್ಕೊಳ್ಬೇಡಿ. ಮತ್ತೆ ಫೋಟೋ ಉಂಟಲ್ಲ ಉಗ್ರ ಸ್ವರೂಪದಲ್ಲಿ ಉಂಟು, ಅದು ಯಾವ ದೇವರ ಫೋಟೋ ಬೇಕಾದ್ರೆ ಆಗಲಿ, ನಗ್ತಾ ಇರುವಂತಹ ಫೋಟೋವನ್ನು ಮಾತ್ರ ಇಟ್ಕೊಳ್ಳಿ. ಸ್ವಲ್ಪ ಕೋಪದಲ್ಲಿರುವಂತಹ ಫೋಟೋವನ್ನೆಲ್ಲ ಇಟ್ಕೊಳ್ಳಿಕ್ಕೆ ಹೋಗ್ಬೇಡಿ, ಅದು ಮಳೆಗೆ ಒಳ್ಳೇದಾಗುವುದಿಲ್ಲ. ಇವತ್ತು ನೀವು ಈಗನೇ ಹೋಗಿ ಉಂಟಲ್ಲ ದೇವರ ಮನೆಯಲ್ಲಿ ಎಲ್ಲ ಫೋಟೋಗಳನ್ನು ನೋಡಿ, ಯಾವುದಾದರೂ ಕೋಪದಿಂದ ನೋಡುವ ಹಾಗೆ ಉಂಟ ಫೋಟೋ ಅಂತ ಹೇಳ್ಕೊಂಡು, ಅಥವಾ ಮಂದಹಾಸ ಅಂದರೆ ಸ್ಮೈಲಿ ಫೇಸಲ್ಲಿ ಇರ್ದೆ ಅಂತ ಹೇಳ್ಕೊಂಡು ನೋಡಿ. ಸಾಮಾನ್ಯವಾಗಿ ಎಲ್ಲದೂ ಚಂದದ ಫೋಟೋವನ್ನು ಇಡ್ತಾರೆ, ಆದರೆ ಕೆಲವೊಂದು ಫೋಟೋ ಯಾವ ಥರ ಇರ್ತದೆ ಅಂತ ಹೇಳಿದರೆ, ನಗ್ತಾ ಇರುವಂಥ ಫೋಟೋ ಇರುವುದಿಲ್ಲ. ಸ್ವಲ್ಪ ಅಂದರೆ ಅವ್ರದ್ದು ಕೂಡ ಪ್ರಿಂಟ್ ಮಿಸ್ಟೇಕ್ ಆಗ್ತದೆ, ಏನಾದರೂ ಒಂದು ತೊಂದರೆ ಆಗಿ ಸ್ವಲ್ಪ ಆ ಕಡೆ ಈ ಕಡೆ ಆಗಿರ್ತದೆ ಫೋಟೋ. ಆ ಹೂನ ಕಾಣಿಸಬಾರ್ದು ಫೋಟೋದಲ್ಲಿ ಆಯಿತಾ. ನಿಮಗೆ ಚಂದ ಕಾಣಿಸುವಂಥ ಫೋಟೋ ಮಾತ್ರ ಇಟ್ಕೋಬೇಕು ದೇವ್ರದ್ದು. ಹೂನ ಉಂಟು ದೇವರದ್ದು ಅಥವಾ ವಿಗ್ರಹ ಮುರಿದು ಹೋಗಿದೆ ಅಂತ ಹೇಳ್ಕೊಂಡು ಆದರೆ ಅಂಥದ್ದೆಲ್ಲ ಇಟ್ಕೊಂಡ್ರೆ ನಿಮಗೆ ದೋಷ ಜಾಸ್ತಿ ಆಗ್ತದೆ. ಆ ಕಾರಣದಿಂದ ಇವತ್ತು ಅಂಥದ್ದೆಲ್ಲ ಇದ್ದರೆ ನೋಡಿ ಇಟ್ಕೊಳ್ಳಿ, ನಾಳೆ ಹೋಗಿ ಅದನ್ನೆಲ್ಲ ತೆಗೆದು ಫೋಟೋಗಳೆಲ್ಲ ಇದ್ರೆ ಉಂಟಲ್ಲ ಒಂದು ಅರಿಶಿನ ಬಟ್ಟೆಯಲ್ಲಿ ಕಟ್ಟಿ ಆಮೇಲೆ ಯಾವುದಾದ್ರೂ ಮರದ ಕೆಳಗಡೆ ಇಟ್ಟು ಬನ್ನಿ. ವಿಗ್ರಹ ಇದ್ರೂ ಕೂಡ ಹಾಗೆ ನೀವು ಹರಿಯುವ ನದಿಯಲ್ಲಿ ಬೇಕಾದರೆ ಇಡ್ಬೋದು, ಅಥವಾ ತುಂಬ ದೊಡ್ಡ ದೊಡ್ಡ ಬೆಳ್ಳಿಯ ವಿಗ್ರಹ ಇಟ್ಕೊಂಡಿದ್ದೀರಾ ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ ಅದು ಕೂಡ ನಿಮ್ಮ ಮನೆಗೆ ಕಷ್ಟವೇ ಆಯಿತಾ. ಯಾವುದಾದ್ರೂ ಹಣದ ಸಮಸ್ಯೆ ಇಲ್ಲ ಅಂತ ಹೇಳಿದ್ರು ಬೇರೆ ಯಾವುದಾದ್ರೂ ಒಂದು ಕಿರಿಕಿರಿ ಇದ್ದೇ ಇರ್ತದೆ. ಅಂತಹ ವಿಗ್ರಹ ಇದ್ರೆ ಬೆಳ್ಳಿದು ನೀವೇನು ಮಾಡಿ ದೇವಸ್ಥಾನಕ್ಕೆ ಕೊಟ್ಟು ಬರುವುದು ಉತ್ತಮ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದೇನೆ. ಮತ್ತು ದೇವರಿಗೆ ಹೂವನ್ನು ಮತ್ತು ಹಣ್ಣನ್ನು ಇಡುವಾಗ ಕೂಡ ಅಷ್ಟೇ, ಹೂ ಮತ್ತು ಹಣ್ಣು ಇಡುವಾಗ ಕೂಡ ಅದನ್ನು ಹೂ ಮತ್ತು ಹಣ್ಣನ್ನು ಚೆಂದ ಮಾಡಿ ತೊಳೆದು ಅಥವಾ ಹೂವನ್ನು ತೊಳೆದು ಅಂತ ಹೇಳಿದರೆ ಸ್ವಲ್ಪ ನೀರನ್ನಾದರೂ ಚುಮುಕಿಸಿ ಬಿಡಿ. ಯಾಕಂತ ಹೇಳಿದರೆ ಪ್ರತಿಯೊಬ್ಬರು ಹೊಟ್ಟೆಪಾಡಿಗೆಗೋಸ್ಕರನೇ ಜೀವನ ಮಾಡೋದು. ಹಣ್ಣು ಮಾರುವವರು ಕೂಡ ಅಷ್ಟೇ, ಹೂ ಮಾರುವವರು ಕೂಡ ಅಷ್ಟೇ. ಅವರಿಗೆ ಯಾವುದೇ ಸಮಯದಲ್ಲಿ ಆದರೂ ಹೂ ಮಾರಲೇಬೇಕು, ಅವರ ಜೀವನ ಹೋಗೋದು ಅದರಿಂದನೇ. ಆ ಕಾರಣಕ್ಕೆ ಅದನ್ನು ಯಾರೆಲ್ಲ ಮುಟ್ತಾರೆ, ಯಾರೆಲ್ಲ ಏನೆಲ್ಲ ಆಗಿರ್ತದೆ ಅಂತ ಹೇಳ್ಕೊಂಡು ಹೇಳಲಿಕ್ಕಾಗುವುದಿಲ್ಲಲ್ಲ. ಆ ಕಾರಣಕ್ಕೆ ನೀವು ದೇವರಿಗೆ ಇಡುವುದಕ್ಕಿಂತ ಮುಂಚೆ ಒಂದು ಸಲ ನೀರಿನಿಂದ ಹಣ್ಣನ್ನು ತೊಳೆದು ಅಥವಾ ಹೂವನ್ನು ಸ್ವಲ್ಪ ನೀರನ್ನು ಚುಮುಕಿಸಿ ಆದರೂ ಕೂಡ ಪರವಾಗಿಲ್ಲ, ಆಮೇಲೆ ದೇವರಿಗೆ ಇಡಿ. ಅಂಗಡಿಯಿಂದ ತಗೊಬಂದು ಡೈರೆಕ್ಟಾಗಿ ಹಾಗೆ ದೇವರ ಹತ್ರ ಇಡಬೇಡಿ ಅಂತ ಹೇಳ್ಕೊಂಡು ಹೇಳ್ತಿದ್ದೇನೆ. ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ನೋಡಿ, ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ, ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರಾ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.